PUC ಫಸ್ಟ್ ಇಯರ್ ಚಾಪ್ಟರ್ 1 ಮ್ಯಾಗ ಸೆಟ್ಸ್. ಈ ಸೆಟ್ಸ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡೋಕ್ಕಿಂತ ಮೊದಲು ನಾವು ದೈನಂದಿನ ಜೀವನದಲ್ಲಿ ನಾವು ಸೆಟ್ ಅನ್ನೋ ಪದವನ್ನು ಎಲ್ಲೆಲ್ಲಿ ಯೂಸ್ ಮಾಡಿದ್ದೀವಿ ಅನ್ನೋದ್ರ ಒಂದಿಷ್ಟು ಎಕ್ಸಾಂಪಲ್ ಬರೆದಿದ್ದೀನಿ ಇಲ್ಲಿ. ಎಲ್ಲೆಲ್ಲಿ ಯೂಸ್ ಮಾಡಿದ್ದೀವಿ ಅಂದರೆ, ಈಗ ನಾವು ಹೋಟೆಲ್ಗೆ ಹೋದಾಗ ಸೆಟ್ ದೋಸೆ ಅಂತ ಕರಿತೀವಿ, ಬ್ಯಾಂಗಲ್ ಸೆಟ್ ಅಂತ ಕರಿತೀವಿ, ಫ್ರಿಡ್ಜ್ ಬಾಟಲ್ ಸೆಟ್ ಅಂತ ಕರಿತೀವಿ. ಸೆಟ್ ದೋಸೆ ಅಂದರೆ ಕಲೆಕ್ಷನ್ ಆಫ್ ದೋಸಾಸ್. ದೋಸಾಸ್ ವಿಲ್ ಬಿ ಮೋರ್ ದೆನ್ ಒನ್ ಆರ್ ಮೋರ್ ದೆನ್ 1, 2 or 3 ವಿಲ್ ಬಿ ದೇರ್. ಹಾಗೆ ಕಲೆಕ್ಷನ್ ಆಫ್ ಬ್ಯಾಂಗಲ್ಸ್, ಕಲೆಕ್ಷನ್ ಆಫ್ ಬಾಟಲ್ಸ್ ಒಂದಕ್ಕಿಂತ ಜಾಸ್ತಿ ಇರ್ತದೆ, ಅದಕ್ಕೆ ನಾವು ಸೆಟ್ ಅಂತೀವಿ. ಇವೆಲ್ಲ ಆಬ್ಜೆಕ್ಟ್ಸ್. ದೋಸೆ, ಬ್ಯಾಂಗಲ್ಸ್, ಬಾಟಲ್ಸ್ ಆಬ್ಜೆಕ್ಟ್ಸ್ ಅಂದರೆ ವಿಚ್ ವಿ ಕ್ಯಾನ್ ಟಚ್, ಫೀಲ್ ಬಟ್ ಹ್ಯಾಸ್ ನೋ ಲೈಫ್. ನೋಡ್ರಿ, ಸೆಟ್ ಅಂದರೆ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಗೊತ್ತಾಯ್ತು. ಹಾಗೆ ಸೆಟ್ ಅಂದರೆ ಅದರ ಡೆಫಿನೇಷನ್ ಏನಂದರೆ, ಇಟ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಬರೀ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಲ್ಲ, ಇಟ್ ಈಸ್ ಎ ವೆಲ್ ಡಿಫೈನ್ಡ್ ಅಂದರೆ ಅರ್ಥಭರಿತವಾಗಿ. ಇಲ್ಲಿ ಸೆಟ್ ದೋಸೆ ಅಂದರೆ ಬರೀ ದೋಸೆ, ಇಟ್ ಈಸ್ ವೆಲ್ ಡಿಫೈನ್ಡ್. ಇದರಾಗ ಇಡ್ಲಿ ಅವೆಲ್ಲ ಇರಲ್ಲ. ಬ್ಯಾಂಗಲ್ ಸೆಟ್, ಇಟ್ ಈಸ್ ವೆಲ್ ಡಿಫೈನ್ಡ್, ಇಟ್ ಕಂಟೇನ್ಸ್ ಓನ್ಲಿ ಬ್ಯಾಂಗಲ್ಸ್. ಫ್ರಿಡ್ಜ್ ಬಾಟಲ್ ಸೆಟ್, ಇಟ್ ಕಂಟೇನ್ಸ್ ಓನ್ಲಿ ಬಾಟಲ್ಸ್, ನಾಟ್ ಅದರ್ ಎನಿ ಯುಟೆನ್ಸಿಲ್ಸ್ ಆರ್ ಎನಿ ಅದರ್ ಐಟಮ್ಸ್. ಇವೆಲ್ಲ ಎಕ್ಸಾಂಪಲ್ಸ್ ನಮ್ಮ ದೈನಂದಿನ ಜೀವನದಲ್ಲಿ ಯೂಸ್ ಮಾಡೋಂಥವು. ಆದರೆ ಮ್ಯಾಥಮೆಟಿಕ್ಸಲ್ಲಿ ನಾವು ಸೆಟ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ಸ್, ಕಲೆಕ್ಷನ್ ಆಫ್ ಪ್ರೈಮ್ ನಂಬರ್ಸ್, ಕಲೆಕ್ಷನ್ ಆಫ್ ಇಂಟೀಜರ್ಸ್, ಕಲೆಕ್ಷನ್ ಆಫ್ ರ್ಯಾಷನಲ್ ನಂಬರ್ಸ್, ಇವೆಲ್ಲ ಯೂಸ್ ಮಾಡ್ತೀವಿ. ಇವೆಲ್ಲ ಎಕ್ಸಾಂಪಲ್. ಆಡ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 10, ಇದು ಸೆಟ್. ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 10, ಇದು ಒಂದು ಸೆಟ್ಟು. ದ ರಿವರ್ಸ್ ಆಫ್ ಇಂಡಿಯಾ, ಇದು ಒಂದು ಸೆಟ್ಟು. ದ ವೋವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್, ಇದು ಕಲೆಕ್ಷನ್ ಆಫ್ ಓವೆಲ್ಸ್, ಇದು ಒಂದು ಸೆಟ್. ಹೀಗೆ ಎಕ್ಸಾಂಪಲ್ಸ್ ಆಫ್ ಸೆಟ್ಸ್ ಯೂಸ್ಡ್ ಪರ್ಟಿಕ್ಯುಲರ್ಲಿ ಇನ್ ಮ್ಯಾಥ್ಸ್. ಇವೆಲ್ಲ ನೊಟೇಷನ್ಸ್, ಇವೆಲ್ಲ ಇಂಪಾರ್ಟೆಂಟ್ ನೊಟೇಷನ್ಸ್, ನಾಟ್ ಓನ್ಲಿ ದಿಸ್ ಚಾಪ್ಟರ್ ಬಟ್ ಆಲ್ಸೋ ಇನ್ ದ ಹೋಲ್ ಸಿಲೆಬಸ್ ಆಫ್ PUC ಫಸ್ಟ್ ಇಯರ್. ಈಗ ನಾವು ಸೆಟ್ ಬಗ್ಗೆ ತಿಳ್ಕೊಂಡ್ಮೇಲೆ ಒಂದಿಷ್ಟು ಎಕ್ಸಾಂಪಲ್ಗಳಿವೆ. ಆ ಎಕ್ಸಾಂಪಲ್ ಏನಂದರೆ, ಈಸ್ ದ ಕಲೆಕ್ಷನ್ ಆಫ್ 5 most renowned mathematicians of the world is a set or not? 5 most renowned mathematicians ಅಂದರೆ 5 ಫೇಮಸ್ ಮ್ಯಾಥಮೆಟಿಷಿಯನ್ಸ್ ಆಫ್ ದ ವರ್ಲ್ಡ್. ನಾವು ಅದನ್ನು ಕಲೆಕ್ಷನ್ ಮಾಡಿದರೆ ಅದು ಸೆಟ್ ಆಗುತ್ತೋ ಇಲ್ವೋ ಅಂತ ಕೇಳಿದ್ದಾರೆ. ಅದು ಸೆಟ್ ಆಗಲ್ಲ ಅಂತ ಆನ್ಸರ್ ಇದೆ. ಯಾಕೆ ಸೆಟ್ ಆಗಲ್ಲ ಅಂದ್ರೆ, ಇಟ್ ಈಸ್ ನಾಟ್ ವೆಲ್ ಡಿಫೈನ್ಡ್ ಅಂದ್ರೆ, ಈಗ ಒಬ್ಬನ ಪ್ರಕಾರ ಒಬ್ಬ ಫೇಮಸ್ ಮ್ಯಾಥಮೆಟಿಷಿಯನ್ ಇರ್ತಾನೆ. ಹಾಗಾಗಿ ಈ ಕ್ರೈಟೀರಿಯಾ, ಅರ್ಹತೆ, ಈ ರಿನೌನ್ಡ್ ಮ್ಯಾಥಮೆಟಿಷಿಯನ್, ಫೇಮಸ್ ಮ್ಯಾಥಮೆಟಿಷಿಯನ್ಗೆ ಒಂದು ಅರ್ಹತೆ ಇಲ್ಲಿ ಕೊಟ್ಟಿದ್ರಂದ್ರೆ ಅದು ಸೆಟ್ ಆಗ್ತಿತ್ತು. ಆದರೆ ಇಲ್ಲಿ ಬರೇ ರಿನೌನ್ಡ್ ಮ್ಯಾಥಮೆಟಿಷಿಯನ್ಸ್ ಅಂತ ಕೇಳಿದೆ, ಹಾಗಾಗಿ ಇಟ್ ಈಸ್ ನಾಟ್ ಎ ಸೆಟ್. ನೆಕ್ಸ್ಟ್ ಕ್ವಶನ್, ಈಸ್ ದ ಕಲೆಕ್ಷನ್ ಆಫ್ ನೋಬೆಲ್ ಪ್ರೈಸ್ ವಿನ್ನರ್ಸ್ ಇನ್ ಮ್ಯಾಥಮೆಟಿಕ್ಸ್ ಇನ್ 1997 ಈಸ್ ಎ ಸೆಟ್ ಆರ್ ಎ ನಾಟ್ ಸೆಟ್? ಇಟ್ ಈಸ್ ಎ ಸೆಟ್ ಬಿಕಾಸ್ ಇಟ್ ಈಸ್ ವೆಲ್ ಡಿಫೈನ್ಡ್. ಇದು ಯಾಕೆ ಸೆಟ್ ಆಗುತ್ತಂದರೆ, ಈಗ ನೋಬೆಲ್ ಪ್ರೈಸ್ ವಿನ್ನರ್ಸ್ ಆಫ್ 1997 ಅಂತ ಕೇಳಿದ್ರೆ ಎಲ್ಲರ ಬಾಯಲ್ಲೂ ಬರೋದು ಒಂದೇ, ಅವೇ ಹೆಸರು, ಸೇಮ್ ಹೆಸರು. ಯಾಕಂದರೆ ಇಟ್ ಈಸ್ ವೆಲ್ ಡಿಫೈನ್ಡ್ ಕ್ರೈಟೀರಿಯಾ. ಅರ್ಹತೆ ಏನು? ನೋಬೆಲ್ ಪ್ರೈಸ್ ವಿನ್ನರ್ಸ್ ಅಂದರೆ ಎಲ್ಲರ ಬಾಯಿಂದ ಬರೋದು ಸೇಮ್ ಹೆಸರು, ಹಂಗಾಗಿ ಇಟ್ ಈಸ್ ವೆಲ್ ಡಿಫೈನ್ಡ್. ಡೆಫಿನೇಷನ್ ಆಫ್ ಎ ಸೆಟ್. ಎ ಸೆಟ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಇಂಪಾರ್ಟೆಂಟ್ ಪಾಯಿಂಟ್ಸ್. ಈಗ ನಾವು
ಸೆಟ್ ಒಳಗಡೆ ಇರೋವಂಥ ಇದು ಒಂದು ಸೆಟ್ ಇದೆ. ಇದು ಬ್ಯಾಗ್, ಬಾಟಲ್, ಪೆನ್ ಇವಕ್ಕೆಲ್ಲ ನಾವು ಏನಂತೀವಿ? ಆಬ್ಜೆಕ್ಟ್ಸ್ ಅಂತೀವಿ. ಆಬ್ಜೆಕ್ಟ್ಸ್. ಹಾಗೆ ಈ ಇದರಲ್ಲಿರೋದನ್ನು ನಾವು ಆಬ್ಜೆಕ್ಟ್ಸ್ ಅನ್ನೋದಕ್ಕೆ ಬರಲ್ಲ, ಅದಕ್ಕೆ ಎಲಿಮೆಂಟ್ಸ್ ಅನ್ಬೋದು. ಈಗ ಇದಕ್ಕೆ ಈಗ ಈ ಮೆಂಬರ್ಸ್ ಆಫ್ ಎ ಫ್ಯಾಮಿಲಿ ಲಿಸ್ಟ್ ಇದೆ. ಇದು ಆಬ್ಜೆಕ್ಟ್ಸ್ನೂ ಅನ್ನೋಕ್ಕೆ ಬರಲ್ಲ, ಎಲಿಮೆಂಟ್ಸ್ನೂ ಅನ್ನೋಕ್ಕೆ ಬರಲ್ಲ. ಇದಕ್ಕೇನು ಅನ್ಬೋದು ನಾವು? ಮೆಂಬರ್ಸ್ ಆಫ್ ಸೆಟ್ ಅನ್ಬೋದು. ಹೀಗೆ ನಾವು ಸೆಟ್ಟಲ್ಲಿರೋದನ್ನು ಆಬ್ಜೆಕ್ಟ್ಸ್ ಅಂತ ಕರಿಬೋದು, ಎಲಿಮೆಂಟ್ಸ್ ಅಂತ ಕರಿಬೋದು. ಮೆಂಬರ್ಸ್ ಆಫ್ ಎ ಸೆಟ್ ಆರ್ ಸಿನಾನಿಮಸ್ ಟರ್ಮ್ಸ್. ಸಿನಾನಿಮಸ್ ಅಂದರೆ ಸಮಾನಾರ್ಥಕವಾದ ಪದಗಳು. ಆಬ್ಜೆಕ್ಟ್ಸು, ಎಲಿಮೆಂಟ್ಸು, ಮೆಂಬರ್ಸ್ ಇವೆಲ್ಲ ಸಮಾನಾರ್ಥಕವಾದವು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅದೇನೆಂದರೆ, ಸೆಟ್ಸ್ ಆರ್ ಯೂಶುವಲಿ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್. ಇಲ್ಲಿ ನೋಡಿ, ಸೆಟ್ಸ್ ಕ್ಯಾಪಿಟಲ್ ಲೆಟರ್ಸಲ್ಲೇ ಡಿನೋಟ್ ಆಗಿದೆ. ಈಗ ನಾವು ಯಾವುದೇ ಸೆಟ್ ಬರಿಬೋದು. ಈಗ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 10 ಅಂತ ಕೊಟ್ಟಿರ್ತಾರೆ ಅಂತೇಳಿ, ಅವಾಗ ನಾವು 1 2 3 4 5 ಹೀಗೆ 10ವರೆಗೂ ಬರಿತೀವಿ. ಆದರೆ ಈ ಸೆಟ್ನ ನಾವು ರಿಪ್ರೆಸೆಂಟ್ ಮಾಡೋದು ಕ್ಯಾಪಿಟಲ್ ಲೆಟರಲ್ಲೇ ಇರಬೇಕು ಅನ್ನೋದು ಈ ಪಾಯಿಂಟ್. ಮತ್ತು ದ ಎಲಿಮೆಂಟ್ಸ್ ಆಫ್ ಎ ಸೆಟ್ ಆರ್ ರಿಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ಸ್. ಎಲಿಮೆಂಟ್ಸ್ ಅಂದರೆ ಯಾವುವು? ಇವೆಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲಿ ಇರಬಾರ್ದು, ಇವೆಲ್ಲ ಸ್ಮಾಲ್ ಲೆಟರ್ಸಲ್ಲಿ ಇರಬೇಕು. ಯಾಕಂದರೆ ದ ಎಲಿಮೆಂಟ್ಸ್ ಆಫ್ ಎ ಸೆಟ್ ಆರ್ ರಿಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ಸ್. ನೆಕ್ಸ್ಟ್ ಪಾಯಿಂಟ್, ಇಫ್ ಎ ಈಸ್ ಆ್ಯನ್ ಎಲಿಮೆಂಟ್ ಆಫ್ ಸೆಟ್ ಎ, ವಿ ಸೇ ದಟ್ ಎ ಬಿಲಾಂಗ್ಸ್ ಟು ಎ. ಇಲ್ಲಿ ನೋಡ್ರಿ, ಎ ಅನ್ನೋ ಎಲಿಮೆಂಟು ಸೆಟ್ ಎಯಲ್ಲಿದೆ. ಇದನ್ನು ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ಬೋದು? ಎ ಬಿಲಾಂಗ್ಸ್ ಟು ಎ ಅಂತ ಅನ್ಬೋದು. ಆದರೆ ಇದರಲ್ಲಿ ಇ ಅನ್ನೋ ಎಲಿಮೆಂಟು ಈ ಸೆಟ್ನಲ್ಲಿ ಇಲ್ಲ. ಅದಕ್ಕೆ ನಾವು ಏನು ಬರಿಬೋದು? ಇ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಈ ಬಿಲಾಂಗ್ಸ್ ಟು ಅನ್ನೋದು ಗ್ರೀಕ್ ವರ್ಡ್. ಇದನ್ನು ನಾವು ಯಾಕೆ ಬರಿತೀವಿ ಅಂದರೆ, ಈ ಬಿಲಾಂಗ್ಸ್ ಟು ಅನ್ನೋ ಪದನ ಮ್ಯಾಥಮೆಟಿಕ್ಸಲ್ಲಿ ಬಿಲಾಂಗ್ಸ್ ಟು ಅನ್ನೋ ಬರೆಯೋ ಬದಲಿ ಶಾರ್ಟ್ಕಟ್ ಆಗಿ ಬರೆಯೋದಕ್ಕೆ ಬಿಲಾಂಗ್ಸ್ ಟು ಅನ್ನೋದು ಯೂಸ್ ಮಾಡ್ತೀವಿ. ಈಗ ಸೆಟ್ ಬಗ್ಗೆ ತಿಳ್ಕೊಂಡ್ಮೇಲೆ ದೇರ್ ಆರ್ 2 ಮೆಥಡ್ಸ್ ಆಫ್ ರಿಪ್ರೆಸೆಂಟಿಂಗ್ ಎ ಸೆಟ್. 2 ಮೆಥಡ್ಸ್ನಲ್ಲಿ ನಾವು ಸೆಟ್ನ ರಿಪ್ರೆಸೆಂಟ್ ಮಾಡ್ಬೋದು. ಅವು ಯಾವ್ಯಾವ ಅಂದರೆ, ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್. ಸೆಟ್ನ ರಿಪ್ರೆಸೆಂಟ್ ನಾವು 2 ಫಾರ್ಮ್ನಲ್ಲಿ ಮಾಡ್ಬೋದು. ಒಂದು ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಯುಲರ್ ಫಾರ್ಮ್, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್. ಈಗ ರೋಸ್ಟರ್ ಫಾರ್ಮ್ನಲ್ಲಿ ಏನಂದರೆ, ಆಲ್ ದ ಎಲಿಮೆಂಟ್ಸ್ ಆಫ್ ಎ ಸೆಟ್ ಆರ್ ಲಿಸ್ಟೆಡ್. The elements are being separated by commas and are enclosed within braces. ಅಂದರೆ ಈಗ ಇಲ್ಲೊಂದು ಸೆಟ್ ಇದೆ. ಸೆಟ್ ಆಫ್ ಆಲ್ ಈವನ್ ಪಾಸಿಟಿವ್ ಇಂಟೀಜರ್ಸ್ ಲೆಸ್ ದೆನ್ 7 ಅಂತ ಬರುತ್ತೆ. ಅಂದರೆ ಎಲ್ಲ ಎಲಿಮೆಂಟ್ಸನ್ನ ನಾವು ಲಿಸ್ಟ್ ಮಾಡ್ತೀವಿ. ಈಗ ನೋಡಿ 2 4 6 ಅಂತ ಲಿಸ್ಟ್ ಮಾಡಿದ್ದೀವಿ. ಆ್ಯಂಡ್ ಆರ್ ಸಪ್ರೇಟೆಡ್ ಬೈ ಕಾಮರ್ಸ್. ಇಲ್ಲಿ ನೋಡಿ, ಕಾಮರ್ಸ್ಲಿಂದ ಸಪ್ರೇಟ್ ಮಾಡಿ ಅದನ್ನು ಎನ್ಕ್ಲೋಸ್ಡ್ ವಿದಿನ್ ಬ್ರೇಸಸ್. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 5 ಇನ್ ರೋಸ್ಟರ್ ಫಾರ್ಮ್ ಬರಿ ಅಂತ ಹೇಳಿದಾಗ ನಾವೇನು ಬರೀಬೇಕು? ಆಲ್ ನಂಬರ್ಸ್ ಲಿಸ್ಟ್ ಮಾಡಬೇಕು. ಇಲ್ಲಿ ನೋಡಿ, ಆಲ್ ದ ಎಲಿಮೆಂಟ್ಸ್ ಆಫ್ ಎ ಸೆಟ್ ಆರ್ ಲಿಸ್ಟೆಡ್.
ಇದ್ರಾಗ ಎಷ್ಟು ಎಲಿಮೆಂಟ್ಸ್ ಇರ್ತವೆ? ನ್ಯಾಚುರಲ್ ನಂಬರ್ಸ್ ಅಂದರೆ 1 2 3 4 ಲೆಸ್ ದೆನ್ 5 ಅಂತ ಹೇಳಿದ್ದಾರೆ. ಅದಕ್ಕೆ 4ವರೆಗೂ ನಾವು ನಿಂದಿರಿಸ್ಬೇಕು. ಆ್ಯಂಡ್ ಆರ್ ಸೆಪ್ರೇಟೆಡ್ ಬೈ ಕಾಮರ್ಸ್ ಆ್ಯಂಡ್ ಆರ್ ಎನ್ಕ್ಲೋಸ್ಡ್ ವಿದಿನ್ ಬ್ರೇಸಸ್. ಇದು ರೋಸ್ಟರ್ ಫಾರ್ಮ್ನಲ್ಲಿ ಆಯಿತು. ಈಗ ನೆಕ್ಸ್ಟ್ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್. ಇನ್ ರೋಸ್ಟರ್ ಫಾರ್ಮ್ ದ ಆರ್ಡರ್ ಇನ್ ವಿಚ್ ದ ಎಲಿಮೆಂಟ್ಸ್ ಆರ್ ಲಿಸ್ಟೆಡ್ ಈಸ್ ಇಮ್ಮೆಟೀರಿಯಲ್ ಅಂದರೆ ನಾಟ್ ಇಂಪಾರ್ಟೆಂಟ್. ಅಂದರೆ ಈಗ ನೋಡ್ರಿ, ಇಲ್ಲಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 5 ಅನ್ನೋದು ನಾವು 1 2 3 4 ಅಂತ ಅಸೆಂಡಿಂಗ್ ಆರ್ಡರಲ್ಲಿ ಬರೆದಿದ್ದೀವಿ, ಕೌಂಟಿಂಗ್ ನಂಬರ್ಸ್ ಅಂತ. ಆದರೆ ನಾವು ಇದನ್ನು ಹೀಗೂ ಬರಿಬೋದು. ಅದನ್ನೇ ಈ ಪಾಯಿಂಟಲ್ಲಿ ಹೇಳಿದರು. ನಾವು ಹೀಗೆ ಬರಿಬೇಕನ್ನೋದೇನು ಇಂಪಾರ್ಟೆಂಟ್ ಇಲ್ಲ, ಒಟ್ಟು ಎಲ್ಲ ಎಲಿಮೆಂಟ್ಸ್ ಇದರಲ್ಲಿ ಇರಬೇಕು, ಅದು ಈ ಪಾಯಿಂಟಲ್ಲಿ ಹೇಳಿದರು. ಮತ್ತು ಈಗ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಬರೆದಾಗ, ಈಗ ನ್ಯಾಚುರಲ್ ನಂಬರ್ಸ್ ಈಗ ಕಂಡೀಷನ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 5 ಅಂತ ಬರೆದಾಗ 1 2 3 4 ಅಂತ ಬರಿಬೋದು. ಆದರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟಾಗ ನಾವು ಹೀಗೆ ಮುಂದೆ ಡಾಟ್ಸ್ ಯೂಸ್ ಮಾಡಬೇಕು. ಯಾಕಂದರೆ ಡಾಟ್ಸ್ ರಿಪ್ರೆಸೆಂಟ್ ಇನ್ಫಿನಿಟಿ, ಹಾಗೆ ಕಂಟಿನ್ಯೂ ಆಗಿ ಹೋಗ್ತಾ ಇದೆ ನಂಬರ್ ಅಂತ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇನ್ ರೋಸ್ಟರ್ ಫಾರ್ಮ್ ಎಲಿಮೆಂಟ್ ಈಸ್ ನಾಟ್ ರಿಪೀಟೆಡ್. ದಟ್ ಈಸ್ ಆಲ್ ದ ಎಲಿಮೆಂಟ್ಸ್ ಆರ್ ಟೇಕನ್ ಆ್ಯಸ್ ಡಿಫ್ರೆಂಟ್. ಅಂದರೆ ಈ ರೋಸ್ಟರ್ ಫಾರ್ಮ್ನಲ್ಲಿ ನಂಬರ್ಸ್ ಇದ್ದರೆ ಒಂದೇ ಸಾರಿ ಬರಿತೀವಿ. ಆದರೆ ಈಗ ಒಂದಿಷ್ಟು ವರ್ಡ್ಗಳು ಇರ್ತವೆ. ವರ್ಡ್ ಇಲ್ಲಿ ನೋಡ್ರಿ, ಎಕ್ಸಾಂಪಲ್ ದ ವರ್ಡ್ ಆ್ಯಪಲ್ ಅಂತ ಇದೆ. ಈ ಆ್ಯಪಲ್ ಅನ್ನೋ ವರ್ಡ್ನಲ್ಲಿ ಪಿ 2 ಸಾರಿ ಬಂದಿದೆ. ಹಾಗಾಗಿ ನಾವು ಸೆಟ್ನಲ್ಲಿ 2 ಸಾರಿ ಪಿ ಬರೆಯೋಕೆ ಹೋಗಲ್ಲ, ಓನ್ಲಿ ಡಿಫ್ರೆಂಟ್. ಇಲ್ಲಿ ನೋಡಿ, ಡಿಸ್ಟಿಂಕ್ಟ್ ಅಂತ ಬರೆದಿದ್ದಾರೆ. ಅಂದರೆ ಡಿಫ್ರೆಂಟ್ ಅಲ್ಫಾಬೆಟ್ಸ್ ಅಷ್ಟೇ ಬರಿಬೇಕು. ಡಿಫ್ರೆಂಟ್ ಯಾವುದು? ಇದರಲ್ಲಿ ಎ ಡಿಫ್ರೆಂಟ್ ಆಗಿದೆ, ಪಿ ಡಿಫ್ರೆಂಟ್ ಆಗಿದೆ, ಎಲ್ ಡಿಫ್ರೆಂಟ್ ಆಗಿದೆ, ಇ ಡಿಫ್ರೆಂಟ್. ಆದರೆ ಪಿ 2 ಸರಿ ಬಂದಿದೆ. ಆ ಪಿಯನ್ನು ನಾವು 2 ಸರಿ ಇಲ್ಲಿ ಬರಿಬಾರ್ದು, ಒಂದೇ ಸರಿ ಬರಿಬೇಕು ಪಿ. ಹಾಗೆ ಮತ್ತು ಇದು ಹೀಗೆ ಬರಿಬೇಕಾ ಅಂತೇನೂ ಇಲ್ಲ, ಈ ಥರನೂ ಬರಿಬೋದು. ಎಲ್ ಪಿ ಎ ಇದೇ ಆರ್ಡರ್ನಲ್ಲಿ ಬರಿಬೇಕನ್ನೋದು ಏನಿಲ್ಲ. ಮತ್ತು ಇನ್ನೊಂದು ಎಕ್ಸಾಂಪಲ್, ಈ ಪ್ರಿನ್ಸಿಪಲ್ ಅನ್ನೋ ವರ್ಡಲ್ಲಿ ಪಿ ನೋಡಿ 2 ಸಾರಿ ಬಂದಿದೆ, ಮತ್ತು ಐ ಅನ್ನೋದು ಕೂಡ 2 ಸಾರಿ ಬಂದಿದೆ. ಹಾಗಾಗಿ ನಾವು ಪಿ ಮತ್ತು ಐಯನ್ನು ಒಂದೇ ಸಾರಿ ಯೂಸ್ ಮಾಡಿದ್ದೀವಿ. ಮತ್ತು ಉಳ್ಕಿದ ಎಲಿಮೆಂಟ್ಸ್ ಎಲ್ಲ ಡಿಫ್ರೆಂಟ್ ಐಟಮ್ಸ್, ಡಿಫ್ರೆಂಟ್ ಅಲ್ಫಾಬೆಟ್ಸ್ ಅಲ್ಲ, ಅವೆಲ್ಲ ಇಲ್ಲಿ ಯೂಸ್ ಮಾಡಿದ್ದೀವಿ. ಮತ್ತು ಇದು ಇದೇ ಆರ್ಡ್ರಲ್ಲಿ ಬರಿಬೇಕಂತಿಲ್ಲ, ಯಾವುದು ಆರ್ಡರು ಯಾವುದು ಹಿಂದೆ ಮುಂದೆ ಆದ್ರೂ ನಡೆಯುತ್ತೆ. ಈಗ ರೋಸ್ಟರ್ ಫಾರ್ಮ್ ಆದಮೇಲೆ ಇನ್ನೊಂದು ಫಾರ್ಮಲ್ಲಿ ನಾವು ಸೆಟ್ನ ರಿಪ್ರೆಸೆಂಟ್ ಮಾಡ್ಬೋದು. ಅದು ಏನಂದರೆ ಸೆಟ್ ಬಿಲ್ಡರ್ ಫಾರ್ಮ್. ಈ ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಇದ್ರ ವಿಶೇಷತೆ ಏನಂದರೆ, ಈ ಸೆಟ್ಟಲ್ಲಿ ಇರೋ ಎಲ್ಲ ಎಲಿಮೆಂಟ್ಸು ಒಂದೇ ಕಾಮನ್ ಪ್ರಾಪರ್ಟಿ ಇರ್ತದೆ. ಕಾಮನ್ ಪ್ರಾಪರ್ಟಿ ಅಂದರೆ ಕಾಮನ್ ಗುಣಗಳು, ಒಂದೇ ಗುಣಗಳು ಇರುತ್ತೆ. ಇಲ್ಲಿ ನೋಡಿ, ಆಲ್ ದ ಎಲಿಮೆಂಟ್ಸ್ ಆಫ್ ಎ ಸೆಟ್ ಪೊಸೆಸ್ ಸಿಂಗಲ್ ಕಾಮನ್ ಪ್ರಾಪರ್ಟಿ ವಿಚ್ ಈಸ್ ನಾಟ್ ಪೊಸೆಸ್ಡ್ ಬೈ ಎನಿ ಎಲಿಮೆಂಟ್ ಔಟ್ಸೈಡ್ ದ ಸೆಟ್. ಅಂದರೆ ಈ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ ಅಷ್ಟೇ ಕಾಮನ್ ಪ್ರಾಪರ್ಟಿ ಇರ್ತದೆ. ಇದು ಬಿಟ್ಟು ಮತ್ತು ಬೇರೆ ಎಲಿಮೆಂಟ್ಸ್ ಈ ಪ್ರಾಪರ್ಟಿ ಅನ್ವಯ ಆಗಲ್ಲ, ಅಂದರೆ ಈ ಗುಣ ಬೇರೆ ಇರಲ್ಲ. ಈಗ ಎಕ್ಸಾಂಪಲ್ ನೋಡಿ, ಇನ್ ದ ಸೆಟ್ AEIOU ಆಲ್ ದ ಎಲಿಮೆಂಟ್ಸ್ ಪೊಸೆಸ್ ಎ ಕಾಮನ್ ಪ್ರಾಪರ್ಟಿ. ಅಂದರೆ ಈ ಸೆಟ್ನಲ್ಲಿ AEIOU ಎಲ್ಲ ಎಲಿಮೆಂಟ್ಸ್ ಒಂದೇ ಕಾಮನ್ ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ಏನಂದರೆ, ಇವೆಲ್ಲ ವೋವೆಲ್ಸ್ ಆಫ್
ಇಂಗ್ಲೀಷ್ ಅಲ್ಫಾಬೆಟ್, ವೋವೆಲ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್ ಏನು ಇ ಐ ಓ ಯು ಇವೆಲ್ಲ ಒಂದೇ ಕಾಮನ್ ಪ್ರಾಪರ್ಟಿ ಇದೆ. ಮತ್ತು ನೋ ಅದರ್ ಲೆಟರ್ ಪೊಸೆಸ್ ದಿಸ್ ಪ್ರಾಪರ್ಟಿ, ಈ ಪ್ರಾಪರ್ಟಿ ಬೇರೆ ಆಲ್ಫಾಬೆಟ್ಸಿಗೆ ಇಲ್ಲ. ಅದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಗೆ ಬರಿತೀವಿ ಅಂದರೆ, ಸೆಟ್ ಅಂತೂ ನಮಗೆ ಗೊತ್ತಿದೆ, ಕ್ಯಾಪಿಟಲ್ ಲೆಟರ್ಸಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ವೋವೆಲ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್. ಹೀಗೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ನಾವು ಇದನ್ನು ರಿಪ್ರೆಸೆಂಟ್ ಮಾಡ್ತೀವಿ. ಈಗ ಇದನ್ನು ಹೇಗೆ ನಾವು ರಿಪ್ರೆಸೆಂಟ್ ಮಾಡಿದ್ದೀವಿ ಅನ್ನೋದನ್ನು ನಾನು ಹೇಳ್ತೀನಿ. ಇಟ್ ಮೇ ಬಿ ಅಬ್ಸರ್ವ್ಡ್ ದ್ಯಾಟ್ ವಿ ಡಿಸ್ಕ್ರೈಬ್ ದ ಎಲಿಮೆಂಟ್ ಆಫ್ ದ ಸೆಟ್ ಬೈ ಯೂಸಿಂಗ್ ಎ ಸಿಂಬಲ್ ಎಕ್ಸ್. ಇದು ಎಕ್ಸನ್ನು ನಾವು ಯಾಕೆ ಯೂಸ್ ಮಾಡಿದ್ದೀವಿ ಇಲ್ಲಿ ಅಂತಂದರೆ, ಈಗ ಎಲ್ಲ ಎಲಿಮೆಂಟ್ಸ್ ಎ ಇ ಐ ಓ ಯು ಸೇಮ್ ಪ್ರಾಪರ್ಟಿ ಹೊಂದಿವೆ, ಸೇಮ್ ಗುಣಗಳು. ಅದಕ್ಕೆ ನಾವು ಈ ಎಲಿಮೆಂಟ್ಗಳನ್ನು ಎಲ್ಲ ಎಕ್ಸ್ ಅಂತ ಗುರುತಿಸೋಣ. ಅದಕ್ಕೆ ಇಲ್ಲೇನು ಬರೆದಿದ್ದೀವಿ, ಎಕ್ಸ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಿ ನೋಡಿ ವೈ ಝೆಡ್ ಏನಾದರೂ ಯೂಸ್ ಮಾಡ್ಬೋದು. ಹಾಗೆ ವಿಚ್ ಈಸ್ ಫಾಲೋಡ್, ಎಕ್ಸ್ ಈಸ್ ಫಾಲೋಡ್ ಬೈ ಕಾಲನ್. ಕಾಲನ್ ಅಂದರೆ ಇದು ಕಾಲನ್. ಇಲ್ಲಿ ನೋಡಿ ಎಕ್ಸ್ ಈಸ್ ಫಾಲೋಡ್ ಬೈ ಕಾಲನ್. ಆಫ್ಟರ್ ದ ಸೈನ್ ಆಫ್ ಕಾಲನ್, ಆಫ್ಟರ್ ದ ಸೈನ್ ಆಫ್ ಕಾಲನ್ ವಿ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ. ಅಂದರೆ ಆಫ್ಟರ್ ದ ಕಾಲನ್ ಸೈನ್ ಆದಮೇಲೆ ನಾವು ಏನು ಬರಿಬೇಕಂದ್ರೆ, ಈಗ ಎಕ್ಸ್ ಅಂತ ಇದ್ರ ಪ್ರಾಪರ್ಟಿ ಏನಿದೆ, ಎಕ್ಸ್ ಈಸ್ ಎ ವೋವೆಲ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್, ಅದು ಪ್ರಾಪರ್ಟಿ, ಅದನ್ನು ನಾವು ಬರಿಬೇಕು ಆಫ್ ದ ಸೆಟ್ ಆ್ಯಂಡ್ ದೆನ್ ಎನ್ಕ್ಲೋಸ್ ದ ಹೋಲ್ ಡಿಸ್ಕ್ರಿಪ್ಷನ್ ವಿದಿನ್ ದ ಬ್ರೇಸಸ್. ನೋಡಿ ಫಸ್ಟು ಎಕ್ಸ್ ಇದು ಎಲಿಮೆಂಟ್ ಯಾವುದಂತ ನಾವು ಕಾಮನಾಗಿ ತೊಗೊಂಡಿದ್ದೀವಿ. ಆಮೇಲೆ ಕಾಲನ್ ಆದಮೇಲೆ ಎಕ್ಸ್ದು ಪ್ರಾಪರ್ಟಿ ಏನು ಅನ್ನೋದನ್ನು ವಿವರಿಸ್ಬೇಕು. ಎಕ್ಸ್ ಈಸ್ ಎ ವೋವೆಲ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್. ಈಗ ಇದನ್ನೆಲ್ಲ ಈಗ ವಿ ಅನ್ನೋ ಸೆಟ್ಟನ್ನ ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಗೆ ಓದಬೇಕು ಅನ್ನೋದನ್ನು ಇಲ್ಲಿ ಬರೆದಿದ್ದಾರೆ ನೋಡಿ. ಹೇಗೆ ದ ಅಬೌವ್ ಡಿಸ್ಕ್ರಿಪ್ಷನ್ ಆಫ್ ದ ಸೆಟ್ ವಿ ಈಸ್ ರೀಡ್ ಆ್ಯಸ್ ದ ಸೆಟ್ ಆಫ್ ಆಲ್ ಎಕ್ಸ್. ಅಂದರೆ ಇದು ನೋಡ್ರಿ ಬ್ರೇಸಸ್ ಏನದಲ್ಲ, ಇದು ಬ್ರೇಸ್, ಇದಕ್ಕೆ ನಾವು ಏನಂತೀವಿ ಅಂದರೆ ಸೆಟ್ ಆಫ್ ಆಲ್, ಸೆಟ್ ಆಫ್ ಆಲ್. ಈಗ ನೋಡ್ರಿ ಈ ಬ್ರೇಸಸ್ ನೋಡಿದ ನಮ್ಮಲ್ಲಿ ನಮಗೆ ಏನೇನು ಬರ್ಬೇಕಂದ್ರೆ ಸೆಟ್ ಆಫ್ ಆಲ್ ಎಕ್ಸ್. ಮತ್ತು ಇಷ್ಟಾದಮೇಲೆ ಈ ಕಾಲನಿಗೆ ನಾವು ಏನಂತೀವಿ ಅಂದರೆ ಇಲ್ಲಿ ನೋಡಿ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಅನ್ನೋದು ಕಾಲನಿಗೆ ಅಂತೀವಿ. ಸಚ್ ದ್ಯಾಟ್ ಕಾಲನ್ ನೋಡಿದಾಗ ನಮಗೆ ಏನೇನು ಬರಬೇಕು, ಸಚ್ ದ್ಯಾಟ್. ಈಗ ನಾವು ಓದ್ಬೋದು ಬ್ರೇಸಸ್ ಅಂದರೆ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ವೋವೆಲ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್. ನೋಡಿ ಲಾಸ್ಟಲ್ಲಿ ಏನು ಡಿಸ್ಕ್ರಿಪ್ಷನಲ್ಲಿ ಏನು ಬರೆದಿದ್ದಾರೆ, ದ ಬ್ರೇಸಸ್ ಸ್ಟ್ಯಾಂಡ್ ಫಾರ್ ದ ಸೆಟ್ ಆಫ್ ಆಲ್, ದ ಕೋಲನ್ ಸ್ಟ್ಯಾಂಡ್ಸ್ ಫಾರ್ ಸಚ್ ದ್ಯಾಟ್. ಈಗ ನೋಡ್ರಿ ಇಲ್ಲೊಂದು ಎಕ್ಸಾಂಪಲ್ ಇದೆ, ಎಕ್ಸ್ ಕಾಲನ್ ಸೈನ್ ಇದೆ, ಆಮೇಲೆ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ಅಂದರೆ ಅದ್ರ ಪ್ರಾಪರ್ಟಿ ಹೇಳಿದ್ದಾರೆ. ಆ್ಯಂಡ್ ಎಕ್ಸ್ ಲೈಸ್ ಬಿಟ್ವೀನ್ 3 and 10. ಈ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ಅಂತಂದರೆ 1 2 3 ಸೋ ಆನ್ ಅಂತ ನಾವು ಬರಿಬೋದಾಗಿ. ಆದರೆ ಇಲ್ಲಿ ಕಂಡೀಷನ್ ಇದೆ. ಏನು ಕಂಡೀಷನ್ ಇದೆ, ಎಕ್ಸ್ ಈಸ್ ಗ್ರೇಟರ್ ದೆನ್ ಆ್ಯಂಡ್ ಲೆಸ್ ದೆನ್ 10. 3 ಮತ್ತು 10 ಒಳಗಿನ ನಂಬರೇ ನಾವು ಸೆಟ್ಟಲ್ಲಿ ಬರೀಬೇಕು. ಈಗ ನೋಡಿ ಇದನ್ನು ಓದೋದು ಹೇಗೆ ಅಂದರೆ, ನಾನು ಆಗಲೇ ಹೇಳಿದ್ದೆ ಬ್ರೇಸಸ್ ಕಂಡ ಮೇಲೆ ನಾವು ಏನು ನೆನಪಿಸ್ಕೋಬೇಕು, ದ ಸೆಟ್ ಆಫ್ ಆಲ್, ಆಮೇಲೆ ಎಕ್ಸ್, ದ ಸೆಟ್ ಆಫ್ ಆಲ್ ಎಕ್ಸ್ ಕಾಲನ್ ಅಂದರೆ ಸಚ್ ದ್ಯಾಟ್, ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ಆ್ಯಂಡ್ ಎಕ್ಸ್ ಲೈಸ್ ಬಿಟ್ವೀನ್ 3 and 10. ಇದು ಇಲ್ಲಿ ತನಕ ಮುಗೀತು. ಹಾಗಾಗಿ ಈ ಸೆಟ್ಟಲ್ಲಿ ನಂಬರ್ ಏನೇನು ಇರ್ಬೋದು, 4 5 6 ಆರ್ ದ ಎಲಿಮೆಂಟ್ಸ್ ಆಫ್
ಸೆಟ್ ಎ